ಮಾಡ್ಕೊಳಕ್ಕೋಸ್ಕರ ಜೀವನ ಸಾಧಿಸೋಕ್ಕೋಸ್ಕರ ಬಂದಂಥ ಅಮಾಯಕ ಬಾಲೆ ಮತ್ತು ಆ ಕುಟುಂಬ ಮೈಸೂರಂಥ ಅರಮನೆ ಮುಂಭಾಗದಲ್ಲಿ ಅಲ್ಲೇ ಸೇಫ್ಟಿ ಇಲ್ಲ, ಅಲ್ಲೇ ಎಳ್ಕೊಂಡೋಗಿ ರೇಪ್ ಮಾಡ್ತಾರೆ ಅಂದರೆ ನಿಜಕ್ಕೂ ಸಿದ್ದರಾಮಯ್ಯನವರು ನನ್ನ ತವರು ಮೈಸೂರು ಅಂತಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಇವರು ದೊಡ್ಡ ದಸರಾ ಮಾಡಿದ್ದೀನಿ, ನಾನು ದಸರಾ ಮೆರವಣಿಗೆ ಮಾಡಿದ್ದೀನಿ, ಅಂಬಾರಿಯ ಮೆರವಣಿಗೆ ಮಾಡಿದ್ದೀನಿ, ಇಲ್ಲಿ ರೇಪಿನ ಮೆರವಣಿಗೆ ಆಗಿದೆ. ಒಬ್ಬ ಬಾಲಕಿಗೆ ರಕ್ಷಣೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ರಲ್ಲಿ ಪೂರ್ತಿ ವೈಫಲ್ಯ. ಕಳೆದ 2 ವರ್ಷದಲ್ಲೂ ಕೂಡ ಮಹಿಳೆ ಮೇಲೆ ಅತ್ಯಾಚಾರ ಇರ್ಬೋದು, ಗೂಂಡಾಗಿರಿ ಇರ್ಬೋದು, ಲಾಂಗು ಮಚ್ಚುಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಪಾಕಿಸ್ತಾನ ಜಿಂದಾಬಾದ್, ಈ ಸುದ್ದಿಗಳೇ ಮಾಧ್ಯಮದಲ್ಲಿ ಬರ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಈ ಘಟನೆ ನಿಜಕ್ಕೂ ಯಾರು ಇನ್ಮೇಲೆ ರಾತ್ರಿ ಹೊತ್ತು ಹೆಣ್ಣುಮಕ್ಕಳು ಓಡಾಡೋವಂಥ ಪರಿಸ್ಥಿತಿ ಕಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಇಂದಿನ ಸಭೆಯಲ್ಲಿ ನೀಡಲಾಗಿರುವ ಮತ್ತೆ ಅವರು ಸ್ಕೂಲಿಗೆ ಹೋಗುವ ಭೌತದಲ್ಲಿದ್ದಾರೆ. 10 days ಎಕ್ಸ್ಟೆನ್ಷನ್ ಆಗಿದ್ದರಿಂದ ಮತ್ತೆ ಮೆಂಟಲಿ ಆ ಹುಡುಗರು ಮೆಂಟಲಿ ಪ್ರಿಪೇರ್ಡ್ ಆಗ್ತದೋ ಇಲ್ಲ, ಅವ್ರು ಪರ್ಸನಲಿ ದೇ ಎಂಜಾಯ್. ಅದು ಸೆಕ್ಷನ್ಸ್ ರಜಾ ಸಿಗ್ತಪ್ಪ ಖುಷಿ ಆಗ್ಬೋದು, ಆದರೆ ಅವ್ರು ಎಜುಕೇಶನ್ ಸಿಲೆಬಸ್